ದಯವಿಟ್ಟು ಕ್ಷಮೆ ಇರಲಿ. ನಿನ್ನೆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಮನೆ ಹತ್ರ ಕಾಮಣ್ಣನ ಬಣ್ಣ ಆಡತ್ತಾರ. ಏನು ಡೋಲ್ ಬಾರಿಸೋದು ಅಂದರೆ ಯಾವ ನಮ್ಮನೆ ಅಂದ್ರೆ ಸೌಂಡ್. ಆಮೇಲೆ ಇಲ್ಲಿ ಹುಬ್ಳ್ಯಾಗ ಹೆಂಗಂದ್ರೆ ಕಾಮಣ್ಣನ ಇಟ್ಟು 5 ದಿನದ ಮಟನೂ ಬಣ್ಣ ಆಡ್ತಾನೆ ಇರ್ತಾರೆ. 5ನೇ ದಿನಕ್ಕೆ ಇಡೀ ಹುಬ್ಳಿ ಎಲ್ಲ ಬಣ್ಣ ಆಡಿ ಮುಗಿಸ್ತಾರೆ. ಇಲ್ಲಿದ್ದವ್ರಿಗೆ ಗೊತ್ತಿರ್ತೈತಿ, ಇದ್ರ ಬಗ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತೈತಿ, ಬೇಕಾದ್ರೆ ಕೇಳ್ರಿ. ನಮ್ಮ ದಾವಣಗೆರೆ ಕಡೆ ಎಲ್ಲ ಕಾಮಣ್ಣನ ಇಟ್ಟು ಸುಟ್ಟು ಬಣ್ಣ ಆಡಿ ಮುಗಿಸ್ಬಿಡ್ತೀವಿ ಒಂದು ದಿನಕ್ಕೆ. ಇಲ್ಲಿ ಹಂಗಲ್ಲ, 5 ದಿನದ ಮಟನೂ ಈ ಡೋಲಿನ ಶಬ್ದ ಅಂತೂ ನಿಲ್ಲವಲ್ತು, ಸಾಕಾಗ್ಬಿಟ್ಟೈತ್ರಿ. ಹಾಗಾಗಿ ನನಗೆ ನಿನ್ನೆ ಮತ್ತು ಅವ್ರಿಗೆ ಹೋಗಿ ಹಾಡು ಬಂದ್ ಮಾಡ್ರಿ, ನೀವು ಡೋಲ್ ಬಾರಿಸ್ಬೇಡ್ರಿ ಅಂದ್ರೆ ಅವ್ರು ಕೇಳಂಗಿಲ್ಲ. ಆಮೇಲೆ ಹಬ್ಬ ಮಾಡೋರೆ ನಮ್ಮ ಇದ್ರ ಸಂಬಂಧ ಅವ್ರಿಗೆ ಮಾಡಬೇಡ್ರಿ ಅಂದ್ರೆ ಅವ್ರು ಯಾಕೆ ಬಿಡ್ತಾರೆ. ಸೊ ನಿನ್ನೆ ಸೌಂಡ್ ವಿಪರೀತ ಇರೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಹಾಗೆ ಇವತ್ತು ಮಾಡಿ ಹಾಕ್ತೇನೆ ರೀ. ಇಲ್ಲೋಡ, ನೀನು ಹೆಂಡತಿಗೆ ಹೇಳ್ಬಿಡ ನೆಟ್ಟಗಿರಾಕ. ಏನಾಕಿನ ಇಲ್ಲ ಕಳ್ಸಕಿನ ಅವ್ರ ಅಪ್ಪನ ಮನೆ ಕಳ್ಸ. ಏನ ಈ ರೀತಿ ಜಗಳ ಹಚ್ಚಾರ ನಮ್ಮ ಮನೆಗೆ ಇರೋದು ಬೇಡ. ಅವ್ವ, ನಾನು ಆಕೆ ಇದ್ರಿಗೆ ಮಾತಾಡಲಿಲ್ಲ, ಬಟ್ ನಾನೇನು ಕೇಳ್ತಾ ಇರೋದು, ಇಷ್ಟು ದಿನ ಇಲ್ಲದ್ದು ಈಗ ಆಕಿ ಈ ಥರ ಮಾತಾಡ್ತಾ ಇದ್ದಾಳ, ಅದು ಡೈರೆಕ್ಟಾಗಿ ಹೋಗಿ ಲಕ್ಷ್ಮಿನೇ ಕೇಳ್ತಾ ಇದ್ದಾಳ ಅಂತಂದರೆ ಆಕಿ ಹೇಳೋದ್ರಾಗ ನಿಜ ಇದ್ರೂ ಇರ್ಬೋದಲ್ಲವ? ಹೌದಿಲ್ಲ? ಅಂದರೆ ನಾಟಕ ಮಾಡೋದಾಗಿದ್ರೆ, ಸುಳ್ಳು ಹೇಳೋದಾದ್ರೆ ಡೈರೆಕ್ಟಾಗಿ ಹೋಗಿ ಲಕ್ಷ್ಮಿನೇ ಯಾಕೆ ಕೇಳ್ತಿದ್ಲಕ್ಕಿ? ಒಂದು ಮನುಷ್ಯನ ಹೆದರಿಕೆ ಅನ್ನೋದು ಇರ್ತಿತ್ತಲ್ಲ, ಅಷ್ಟೊಂದು ಕಾನ್ಫಿಡೆಂಟ್ ಐತೆ ಆಕಿಗೆ. ನಾನು ಪ್ರೂವ್ ಮಾಡೇ ಮಾಡ್ತೀನಿ, ಯಾವುದು ಇರೋದು ನಿಜ, ಹಂಗೆ ಹಿಂಗೆ ಅಂತೆಲ್ಲ ಭಾಳ ಮಾತಾಡ್ತದಾಳ. ಆಮೇಲೆ ಆಕಿ ಡೈರೆಕ್ಟಾಗಿ ಲಕ್ಷ್ಮಿನೇ ಇದ್ರಿಗೆ ನಿಂತು ಕೇಳಿದ್ದಾಗಿರ್ಬೋದು, ಆಮೇಲೆ ನಾನು ಮೊನ್ನೆ ಕೇಳಿಸ್ಕೊಂಡೆ ಹಿಂಗೆ ಹಿಂಗೆ ಐತಿ ಅಂತ ಹೇಳಿದ್ದಾಗಿರ್ಬೋದು. ಆಮೇಲೆ ನೀನು ಅಬ್ಸರ್ವ್ ಮಾಡಿಯಾ, ಲಕ್ಷ್ಮಿ ಮತ್ತು ನಮ್ಮಪ್ಪ ಅತಿಯಾಗಿ ಮಾತಾಡ್ತಿರ್ತಾರೆ. ಅವ್ರ ಹಾವಭಾವ ನೋಡಿಯ, ಎಷ್ಟೋ ವರ್ಷದಿಂದ ಪರಿಚಯ ಇದ್ದರಂಗಿರ್ತಾರ. ಏನಪ್ಪ ಆ ಒಂದು ಮನೆಗೆ ಬಂದು ಸೊಸಿ ಮಾವನ ಜೊತೆಗೆ ಹೆದರಿಕೆ ಭಯ ಭಕ್ತಿ ಇರ್ತದಲ್ಲ, ಅದು ಯಾವುದು ಅಷ್ಟೊಂದು ಕಾಣಂಗಿಲ್ಲ ಲಕ್ಷ್ಮಿಯಲ್ಲಿ. ನಾನೇ ಈ ಥರ ಹೇಳ್ತಿದ್ದಿಲ್ಲ, ಯಾಕಂದ್ರೆ ನನಗೆ ಪಾಪ ಹುಡುಗಿ ಮ್ಯಾಗ ನನಗೆ ಹಂಗೆಲ್ಲ ಹೇಳಬೇಕು ಅಂತ ಅನ್ಸಲ್ಲ. ಬಟ್ ಈಗ ಸೌಪರ್ಣಿಕ ಪೂರ್ತಿ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲವ. ಏನಾದರೂ ಇದ್ರೂ ಇರ್ಬೋದಾ? ಸ್ವಲ್ಪ ಅಬ್ಸರ್ವ್ ಮಾಡು. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ನಿನ್ನೂ ಕರ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಯಾಳ, ಮತ್ತೆ ಫೋನ್ ರೆಕಾರ್ಡಿಂಗ್ ಕೇಳಿಸ್ತೀನಿ ಅಂತಾಳ, ಲೈನ್ನಾಗಿರ್ರಿ ಅಂತಾಳ. ಮತ್ತೆ ಮತ್ತೆ ನಿನ್ನೆ ಅಪ್ಪ ಎಲ್ಲ ಹೋಗಿದ್ರಲ್ಲ, ಅವಾಗೂ ಬೆನ್ನತ್ಕೊಂಡು ಹೋದ್ಲು. ನನಗೆ ಯಾಕೋ ನಿಜ ಅಂತ ಅನ್ನಿಸ್ತೈತೆ. ಅಂದ್ರೆ ನೀನು ಹೇಳಕತ್ತೀಯನ ನಿಮ್ಮಪ್ಪ ಏನೋ ತಪ್ಪು ಮಾಡಾಕತ್ತಾನಂತೇಳಿ? ಗೊತ್ತಿಲ್ಲವ, ಆದರೆ ಸೌಪರ್ಣಿಕ ಹೇಳೋದ್ರಾಗ ಏನೋ ಸತ್ಯ ಐತೆ ಅನ್ನಿಸ್ತೈತೆ. ನೀನು ನೋಡ್ತಾ ಇದ್ದಿ, ಇತ್ತಿತ್ತಾಗ ಅಪ್ಪ ಸ್ವಲ್ಪ ಅನುಮಾನ ಬರಂಗೆ ನಡ್ಕೊಂಡಿದ್ದು ನಿಜಾನೇ. ಮನೆ ವಸ್ತಿ ಉಳ್ಕೊಂಬಂದ್ರು, ಎಲ್ಲಿ ಉಳ್ಕೊಂಬಂದ್ರು, ಅದು ಏನು ಕೇಳಿದ್ರು ಸರಿಯಾಗಿ ಉತ್ತರ ಕೊಡಲಿಲ್ಲ. ದುಡ್ಡು ಈ ಸಲ ಲೆಕ್ಕ ಕೊಟ್ಟಿದ್ರೊಳಗೆ ಮತ್ತೆ ಡಿಫ್ರೆನ್ಸ್ ಬಂದೈತಿ. ದುಡ್ಡು ಅಬ್ಸರ್ವ್ ಮಾಡಿದಿ, ಎಷ್ಟು ಬಂದತ್ ಹೇಳ? 17,000 ರೂಪಾಯಿ. ಎಲ್ಲಿ ಹೋತು ಏನು ಎತ್ತ ಗೊತ್ತಾಗ್ಲಿಲ್ಲ. ಊಟದ್ದು ಅದು ಇದು ಎಕ್ಸ್ಟ್ರಾ ಖರ್ಚು ಎಲ್ಲ ಹಿಡಿದ್ರು ಇಷ್ಟು ಡಿಫ್ರೆನ್ಸ್ ಬಂತು. ಎದಕ್ಕೆ ಖರ್ಚು ಮಾಡ್ತದಪ್ಪ? ಊಟಕ್ಕೆ ಹೊರಗೆ ಹೋದ್ರೆ ನಾವು ಅವ್ರ ಜೊತೆಗೆ ಹೋಗಿರ್ತೀವಿ, ಅವರೇ ಒಬ್ಬರೇ ಹೋಗ್ಯಾರಂದ್ರು ಅವ್ರಿಗೆ ಹೊರಗೆ ತಿನ್ನೋದಂದ್ರೆ ಆಗ ಬರಲ್ಲ. ಮನೆಗೆ ಬಂದೇ ಊಟ ಮಾಡೈತಿ, ಅವ್ರಿಗೆ ಹೊರಗೆ ತಿನ್ನೋದಂದ್ರೆ ಇಷ್ಟ ಆಗಲ್ಲ, ಅವ್ರ ದೇಹಕ್ಕೆ ಆಗು ಬರಲ್ಲ. ಮೊನ್ನೆ ನೋಡಿದ್ರೆ 1.5 ಲಕ್ಷ ರೂಪಾಯಿ ಯಾರಿಗೆ ಕೊಟ್ಟು ಏನಂದ್ರೆ ಉತ್ತರಿಲ್ಲ. ಆಮೇಲೆ ಫ್ಯಾಕ್ಟ್ರಿಗೆ ಬಂದಿರ್ತತಲ್ಲ, ನಾನು ನಿನಗೇನು ಹೇಳೋದು, ಫೋನ್ನಾಗ ಮಾತಾಡ್ತಿರ್ತತವ, ಯಾರ ಜೊತೆಗಂತ ಗೊತ್ತಿಲ್ಲ. ಆಮೇಲೆ ಅಪ್ಪನ ಫೋನ್ ಕೈಯಾಗೆ ಇರ್ತೈತಿ, ಇನ್ನೊಂದು ಫೋನ್ಲೇ ಮಾತಾಡ್ತಿರ್ತತಪ್ಪ. ನಾನೇ ನೋಡಿನಿ 2 ಸಲ. ನಾನು ಹೋದ ತಕ್ಷಣ ಪಟ್ಟಣ ಕಟ್ ಮಾಡಿ ಪಟ್ಟಣಂಗೆ ಅದು ಹೆಂಗೆ ಇಟ್ಕೊಂತಾರೋ ಹೆಂಗಿಲ್ಲ, ಅದು ಸಣ್ಣ ಕೀಪ್ಯಾಡು, ದೊಡ್ಡದು ಅಲ್ಲ. ಸಮಥಿಂಗ್ ಏನೋ ಐತೆ ಅನ್ನಿಸ್ತಾಯ್ತವ. ಸೌಪರ್ಣಿಕ ಇಲ್ಲಾಂದ್ರೆ ಇಷ್ಟು ದಿನ ಬಿಟ್ಟು ಈಗ ಆಕಿ ಹಿಂಗೆ ಹೇಳ್ತಿರ್ಲಿಲ್ಲ. ಹೌದಾ? ಇನ್ನು ನನಗೆ ಎಳ್ದಾಡಕ್ಕಾಗಲ್ಲ, ತಡಿ 1 ನಿಮಿಷ ಇರ. ತರುಣ್ ಅವ್ನು ಇದಕ್ಕೆ ಕರೆಯತ್ತೀವ? ಅವ್ನ ಎದಕ್ಕೆ ಕರೆಯತ್ತೀನಿ ಅಂತಂದ್ರೆ ಅದಕ್ಕೂ ರೀಸನ್ ಐತಿ. ಏ ಲಕ್ಷ್ಮಿ! ಹಾ ತೀರ, ನಾನು ಅಡಿಗೆ ಮನೆಗಿದ್ದೆ, ನೀವು ಚೀರಿದ್ರಲ್ಲ ಓಡ್ ಬಂದೆ. ಏನಾತವ, ಎದಕ್ಕೆ ಓದಾಡತ್ತಿ? ಹೇಳ್ತೀನಿ, ಕಾರಣ ಇಲ್ದ ಕರೆದಿಲ್ಲಪ್ಪ. ತಡಿ ಹೇಳ್ತೇನೆ. ನಿಮ್ಮ ಅಪ್ಪಂದು ಕೆಲವು ನಡವಳಿಕೆ ನೋಡಿದ್ರೆ ನಿಂಗೆ ಏನು ಅನಿಸ್ತತಿ? ಯಾಕವ, ಏನಾಯ್ತು? ಅಪ್ಪನ ನಡವಳಿಕೆ ನೋಡಿದ್ರೆ ಏನು ಅನ್ನಿಸ್ಬೇಕು? ಅದನ್ನೇ ಕೇಳ್ತಾ ಇರೋದು, ಏನು ಅನ್ನಿಸ್ತತಿ ಅಂತೇಳಿ. ಯಾಕ ನಿಮ್ಮಪ್ಪ ನನಗೆ ಅನ್ನಿಸ್ತೈತಿ ಏನೋ ತಪ್ಪು ಮಾಡ್ತಾ ಇದಾರ ಅಂತ. ನಿಮಗೆ ಅನ್ನಿಸ್ತಾ? ದೇವ್ರಿ, ಮತ್ತೆ ಯಾಕಪ್ಪ ಈ ಸುದ್ದಿ ಮಾತಾಡಕತ್ರು? ಇಲ್ಲವ, ನಂಗೇನು ಹಂಗೆ ಅನ್ಸಿಲ್ಲ. ನನಗೆ ಅನ್ನಿಸ್ತೈತಿ, ಅದ್ರ ಬಗ್ಗೆ ಹರಿಬೇಕು. ಹೌದಾ? ಅದಕ್ಕೆ ಏನು ಮಾಡ್ಬೇಕೀಗ? ಲಕ್ಷ್ಮಿ, ನೀ ಭಾಳ ಭಯ ಭಕ್ತಿ ಸಂಪ್ರದಾಯ ನಿಮ್ಮವ್ವ ಹೇಳಿರ್ಬೇಕಲ್ಲ, ಗಂಡ ಅಂದ್ರೇನು, ಗಂಡನ ತಲೆ ಅಂದರೆ ಗಂಡ ಒಂಥರ ಈಗ ಯಾರ್ದರ ಮೇಲೆ ನಾವು ಆಣಿ ಪ್ರಮಾಣ ಮಾಡಿ ಸುಳ್ಳು ಹೇಳಬಾರ್ದು, ಇದೆಲ್ಲ ನಿನಗೆ ಗೊತ್ತಿರ್ಬೇಕಲ್ಲ. ಹೌದತ್ತೀರ, ನೀವು ಹೇಳೋದು ನಿಜ. ನಾ ಹೇಳೋದು ನಿಜ ಅಲ್ಲ, ಅದಕ್ಕೆ ಹೇಳಾಕತ್ತೀನಿ. ಏನು ಬಾ ಇಲ್ಲಿ ನಿನ್ನ ಗಂಡನ ತಲೆ ಮೇಲೆ ಕೈ ಇಡ್ಬಾ. ಎದಕ್ಕವ? ಆಕೆ ನನ್ನ ತಲೆ ಮೇಲೆ ಕೈ ಇಡ್ಬೇಕು? ನಿನ್ನ ಹೆಂಡತಿ ನನ್ನ ಗಂಡನ ಅಫೇರಿಗೆ ಹೆಲ್ಪ್ ಮಾಡತ್ತಾಳಂತಪ್ಪ. ಸೌಪರ್ಣಿಕ ಅಂದಿದ್ದ. ನನಗೆ ಇತ್ತಾಗ ನಂಬೇಕೋ ಬಿಡ್ಬೇಕೋ ಗೊತ್ತಾಗೋಲ್ತು. ನಂಬಲ್ಲ ಅಂತ ಜಗಳ ಮಾಡಕ್ಕೆ ಇಷ್ಟು ದಿನ ಹೇಳದೇ ಇರೋ ಸೌಪರ್ಣಿಕ ಈಗ ಯಾಕೆ ಹೇಳ್ತಾಳ ಅಂತ ನನ್ನ ಮನಸ್ಸಿಗೂ ಅನ್ನಿಸ್ತೈತಿ. ಅದಕ್ಕೆ ಏನು ಗೊತ್ತಾಗೋಲ್ದು, ಅದ್ರ ಸಂಬಂಧ ಕೇಳಾಕತ್ತೀನಿ, ನನಗೆ ಗೊತ್ತಾಗಬೇಕು. ಅವ ಅನುಮಾನ ಪಡಕ್ಕೆ ಒಂದು ಇತಿಮಿತಿ ಇರ್ಬೇಕವ.
ತೀರ ಮಾಡಕ್ ಹೋಗ್ಬಾರ್ದತ್ತದ. ನೋಡಪ್ಪ, ಹೌದು ನನಗೆ ಅನುಮಾನ ಅಂತೇಳಿ ಇಟ್ಕೋ. ಏನು ನಾನು ಹಂಗೆ ಕೇಳ್ತಾ ಇದೀನಿ, ದಯವಿಟ್ಟು ಅಕಸ್ಮಾತ್ ಏನಾರ ಆಕಿ ಆಣಿ ಮಾಡಿ ಇಲ್ಲ ಅಂತ ಹೇಳಿ ನಾನೇ ಆಕೆ ಹತ್ರ ಸಾರಿ ಕೇಳ್ತೇನೆ ಆತ. ಅಕಸ್ಮಾತ್ ಏನಾರ ಅದು ನಿಜ ಅಂತ ಆದ್ರೆ ನನಗೆ ಆಮೇಲೆ ಏನು ಮಾಡ್ಬೇಕಂತ ಗೊತ್ತೈತಿ. ನಿನ್ನ ಅನುಮಾನಕ್ಕೆ ಮದ್ದಿಲ್ಲ ಲಕ್ಷ್ಮಿ. ಬಾ, ಆಣಿ ತಲೆ ಮ್ಯಾಗಿಟ್ಟು ಮಾಡ್ಬಾ, ನನಗೆ ನಿನ್ ಮೇಲೆ ನಂಬಿಕೆ ಐತಿ. ಹೋಗು ಆಣಿ ಮಾಡು. ಅಲ್ಲ ರೀ, ಅದೆಲ್ಲ ಯಾಕಂತ ಅದು ಅದು ಅದೆಲ್ಲ ಚಲೋ ಅಲ್ಲ, ಹಾಗೆಲ್ಲ ಆಣಿ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದೀನಿ ನಾನು ನಿಂಗೆ. ಆಣಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಸತ್ಯ ಇದ್ರೆ ತಪ್ಪು ಸುಳ್ಳು ಹೇಳೋದಾದ್ರೆ ಮಾಡಬಾರ್ದು. ನೀನು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳಲ್ಲ, ನೀನೆಲ್ಲ ಸತ್ಯನೇ ಅಲ್ಲ ಹೇಳೋದು. ಹೋಗು ಹೋಗು, ಆಣಿ ಮಾಡೋಗು. ನನಗದೆಲ್ಲ ಗೊತ್ತಿಲ್ಲ, ಸುಮ್ಮನೆ ನನಗೆ ಕಿರಿಕಿರಿ ಮಾಡಕ್ಕೆ ಬೇಡ. ಆಣಿ ಮಾಡಿ ಮೊದಲು. ಇಲ್ಲ ಅತ್ತೆಯರ, ನಾನು ಆಣಿ ಮಾಡಲ್ಲ. ಮಾಡಬಾರ್ದಂತ ಹಂಗೆಲ್ಲ ಯಾರದು ಹೇಳಿದ್ದು? ಮಾಡಬಾರ್ದು. ಸುಳ್ಳಿದ್ರೆ ಸತ್ಯ ಇದ್ರೆ ಏನು ತೊಂದರೆ ಇಲ್ಲ, ಮಾಡು. ನಾನೇ ಹೇಳ್ತಾ ಇದೀನಲ್ಲ, ಆಣಿ ಮಾಡು. ನೀ ಮಾಡ್ಬೇಕಷ್ಟೇ ಈಗ. ಬಾ ಲಕ್ಷ್ಮಿ, ಹೆದರ್ತಿ ಯಾಕ? ಹಂಗಾರ ಅವ್ರದ್ದು ಅನುಮಾನ ಪರಿಹಾರ ಆಗ್ಲಿ. ಬಾ. ಮಾಡ. ಸತ್ಯನ ಹೇಳಕತ್ತೀನಿ, ಸತ್ಯ ಅಲ್ದ ಬೇರೆ ಏನೂ ಇಲ್ಲ. ನಾನು ನಮ್ಮ ಅವ್ಗ ಯಾವುದೇ ರೀತಿ ಸಪೋರ್ಟು ಮಾಡ್ತಾ ಇಲ್ಲ ಅಂತ ಆಣಿ ಮಾಡು. ಆಣಿ ಮಾಡು. ನಮ್ಮ ಮಾವಂದು ಯಾವುದೇ ವಿಷಯ ನನಗೆ ಗೊತ್ತಿಲ್ಲ ಅಂತ ಆಣಿ ಮಾಡ. ನಾನು ಗೊತ್ತು, ನನಗೆಲ್ಲ ಗೊತ್ತು. ಲಕ್ಷ್ಮಿ, ನೋಡ್ದೇನೆ ಈಕಿನ್ನ. ಅಯ್ಯೋ ದೇವ್ರೆ, ನನ್ನ ಮನಿ ಒಳಗೆ ಅದೇನ ಅಂತಾರಲ್ಲ, ಗೆದ್ಲು ಹುಳ ಸೇರ್ಕೊಂಡಂಗೆ ಸೇರ್ಕೊಂಡ್ಬಿಟ್ಟಿಯಲ್ಲೇ ನೀನು. ನನ್ನ ಮನಿನೇ ಹಾಳು ಮಾಡಕ್ ನಿಂತು ಬಿಟ್ಟಿಯಲ್ಲ ಅಂತೀನಿ ನಾನು. ಅಯ್ಯೋ ದೇವ್ರೆ. ಲಕ್ಷ್ಮಿ, ಏನ್ ಗೊತ್ತು ನಿನಗ? ಏನ ಹಂಗಾರ ನೀ ನಮ್ಮಪ್ಪ ಅಲ್ಲ, ನೀನು ನಮ್ಮ ಅವ್ವನ ಮೇಲೆ ಅಷ್ಟೊಂದು ಕತ್ತಿ ಮೆಸ್ಸಿಯಕತ್ತೀಯ ನೀನು. ನಮ್ಮಪ್ಪ ಮಾಡೋದಕ್ಕೆ ಸಪೋರ್ಟ್ ಮಾಡಕತ್ತೀಯ ನೀನು. ಹಂಗಾರ ನಮ್ಮಪ್ಪ ಕರೆನ ಯಾರು ಅಫೇರ್ ಇಟ್ಕೊಂಡಾನ? ಅದು ರೀ, ಅದು ಹಂಗಲ್ಲ. ಏ ತರುಣ್, ಸಮಾಧಾನ. ಮಾತಾಡ್ಬೇಕು ಯಾವಾಗ್ಲೂ. ಏನಿದು ಹೆಂಡತಿ ಮಕ್ಕಳು ಕೈ ಮಾಡುದ? ಹೆಂಡತಿ ಮೇಲೆ ಕೈ ಮಾಡ್ತಾರ ಯಾರ? ಅಲ್ಲಣ್ಣ, ಎಷ್ಟು ಸೊಕ್ಕಿರ್ಬೇಕು ಈಕಿಗೆ. ನನ್ನ ಸಂಸಾರದಾಗ ಅದು ನಮ್ಮವ್ವನ್ ಜೀವನ ಹಾಳು ಮಾಡಕ್ ಹೊಂಟಾಳಲಿಕ್ಕೆ. ಈಕಿನೇ ಬೇಕು ಅಂತ ಹಠ ಮಾಡಿ ಜಗಳ ಮಾಡಿ ಮದುವೆ ಮಾಡ್ಕೊಂಡೆ ನಾನು ನಮ್ಮ ಅವ್ವನ ಹತ್ರ. ಏನ ಈಕಿ ಮತ್ತೆ ನಾನು ಮಾಡ್ಕೊಂಡಿದ್ದಕ್ಕೆ ಆಕಿ ಸಂಸಾರ ಈಕಿ ಹಾಳು ಮಾಡ್ತಾಳ ಅಂದ್ರೆ ಮತ್ತೆ ಈಕಿನ ಏನ್ ಮಾಡಕ್ಕಿಲ್ಲಿಕಿನ? ನನ್ನ ಗಂಡ ನನಗೆ ಹಿಂಗೆ ಅನ್ಯಾಯ ಮಾಡ್ತಾನಂತ ನಾನು ಅಂದ್ಕೊಂಡಿದ್ದಿಲ್ಲ. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಹಿಂಗೆ ಮಾಡಿದೆ? ಅಲ್ಲ, ನಾನು ಎಷ್ಟು ಸಲ ಕೇಳಿದೆ, ಯಾಕ್ರಿ ಹಿಂಗೆ ಮಾಡಕತ್ತೀರಿ, ಯಾಕ್ರಿ ಅಂತ. ಹೊಟ್ಟೆ ಬಾಯ್ ಬಿಡ್ಲಿಲ್ಲ ನೋಡ ಮನುಷ್ಯ. ಅಲ್ಲ, ಅದು ಈ ವಯಸ್ಸಿನಾಗ ರಸ್ತ್ಯಾರು ಬಂದು ಹೊತ್ನಾಗ ಅವಾಗ ಏನು ಹರೆ ಕೆರೆಕತ್ತಂತ ನಾನು ಅದಕ್ಕೆ ಈಕಿದ ಬೇರೆ ಕುಮ್ಮಕ್ಕ. ಎಂತ ನಾನು ಬಡ್ಕೊಂಡೆ. ಅದಕ್ಕೆ ಹೇಳೋದು ಏನ, ಯಾವಾಗಲೂ ಸ್ಟೇಟಸ್ ನೋಡಿ ಸಂಬಂಧ ಮಾಡಬೇಕು, ಇಂಥವು ಬಿಕ್ಕಿ ಬೇಡವನ್ನೆಲ್ಲ ಮನ್ಯಾಗ ಇಟ್ಕೋಬಾರ್ದು ಅಂತ ನಾನು ಎಷ್ಟು ಹೇಳಿದೆ. ಎಲ್ಲಿ ಕೇಳ್ತಿ ನನ್ನ ಮಾತು ನೀನು? ಎಲ್ಲಿ ಕೇಳ್ತಿ? ಅತ್ತೇರ, ಅದು ಹಂಗಲ್ಲ. ಸುಮ್ಮನೆ ಈ ಥರ ಎಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಅತ್ತೇರ. ಒಂದು ಸ್ವಲ್ಪ ಸಮಾಧಾನಾಗ ನನ್ನ ಮಾತು ಕೇಳ್ರಿ. ಯಾಕೆ ಹಿಂಗೆ ಮಾಡ್ತೀರಿ ಅತ್ತೇರ? ಅದು ಮಾವಾರು ಇಟ್ಕೊಂಡಾರ ಅಂತಂದ್ರೆ ನೀವು ಹಂಗೆ ಈ ವಯಸ್ಸಿನಾಗ ಅಫೇರ್ ಅಂತೆಲ್ಲ ಅನ್ಕೋಬೇಡ್ರಿ ಅತ್ತೇರ. ಏನು ಅಂತ ನನ್ನ ಮಾತು ಪೂರ್ತಿನಾರ ಕೇಳ್ರಿ. ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ಏನ್ ನಿನಗೆ ಗೊತ್ತಿರೋದು? ನೀನು ಹೇಳಿದ್ಮೇಲೆ ನಾನು ತಿಳ್ಕೊಬೇಕನ? ಅಫೇರ್ ಇಟ್ಕೊಂಡ್ರೆ ಈ ವಯಸ್ಸಿನ ಹಂಗಲ್ಲ ಅಂತ ಇನ್ನೆಂಗ? ಲಕ್ಷ್ಮಿ, ಏನಮ್ಮ ನೀ ಮಾಡಿದ ತಪ್ಪಲ್ಲ. ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಮನಸ್ನಾಗೂ ಅನ್ಕೊಂಡಿದ್ದಿಲ್ಲ ಬಿಡು. ಬಹಳ ಒಂಥರ ಬೇಜಾರಾತಮ್ಮ, ನನಗೆ ನಿಜವಾಗ್ಲೂ ಬೇಜಾರಾತ. ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಹಿಂಗ್ ಮಾಡಿದ್ಯೋ ಏನೋ ನೀನು? ಮಾಮರ, ಅದು ಹಂಗಲ್ರಿ. ಅದು ಮಾವರು ಹಿಂಗೆ ಮಾಡಾತಾರಲ್ಲ. ಓ, ಮಾವ ಏನಾರ ಖರ್ಚಿಗೆ ದುಡ್ಡು ಕೊಡ್ತೀನಿ ಅಥವಾ ಒಳ್ಳೆ ಬಟ್ಟಿ ಒಡವಿ ವಸ್ತ್ರ ಏನಾರ ಕೊಡಿಸ್ತೀನಿ, ಯಾರ ಮುಂದೆ ಹೇಳಕೋಬೇಡ ಅಂದಿರ್ಬೋದು. ಅದಕ್ಕೆ ಪಾಪ ಸುಮ್ಮನಾದ್ಲು ಏನೋ, ಯಾರಿಗೆ ಗೊತ್ತು. ಎಷ್ಟೇ ಆದ್ರೂ ಅವೆಲ್ಲ ಕಂಡಿರಂಗಿಲ್ಲಲ್ಲ, ಆಸೆಗೆ ಬಿದ್ದಿರ್ಬೋದು. ನೀನ್ ಸುಮ್ನಿರು, ಮಾತಾಡಕ್ ಹೋಗ್ಬೇಡ. ಅಕ್ಕ, ಬಾಯಿಗೆ ಬಂದಂಗೆ ಮಾತಾಡಬೇಡ. ರೊಕ್ಕಕ್ಕ ಇದಕ್ಕೆಲ್ಲ ಆಸೆ ಪಟ್ಟು ಮನಿಗೆ ದ್ರೋಹ ಬಗ್ಗೆ ಅಂತಕ್ಕೆಲ್ಲ ನಾ ಹೇಳ್ತಾ ಇದೀನಲ್ಲ, ನೀವು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಅಷ್ಟೇ. ಏಯ್ ಮುಚ್ಚ ಬಾಯ್. ಒಂದು ಕೊಟ್ಟೆ ಅಂದ್ರೆ ನೋಡು, ಮತ್ತೆ ನೀನು ಏನಕ್ಕಿ ನನ್ನ ಕೈಯಾಗ ಮತ್ತೆ ಅಕ್ಕಿಗೆ ಬೈತೇನ? ಅಕ್ಕಿಗೆ ಬೈತಿ? ಮೊದಲು ನಿನ್ನ ಯೋಗ್ಯತೆ ಏನೈತಂತ ನೋಡ್ಕೊ. ನೀನು ಅಕ್ಕಿಗೇನು ಮಾತಾಡ್ತಿ? ಇದ್ದಿದ್ದನ್ನ ತೋರಿಸ್ಕೊಟ್ಲವಳು. ಏನ ಇಲ್ಲ ಅಂದಿದ್ರೆ ನೀ ಇನ್ನೂ ಏನೇನು ಅನ್ಯಾಯ ಮಾಡ್ತಿದ್ದೆ ಯಾರಿಗೆ ಗೊತ್ತು? ನನ್ನ ಮನ್ಯಾಗ ಸೇರ್ಕೊಂಡು ನನಗ ಅನ್ಯಾಯ ಮಾಡ್ತೀಯೇನೆ? ಅನ್ಯಾಯ ಮಾಡ್ತಿ ನನಗ? ಅಬ್ಬಾ, ನೀನು ನಿಮ್ಮವ್ವ ಇಂಥವಂಗಾರೆ ಮಾಡಿ ಮಾಡಿ ಅದು ಎಷ್ಟು ಮನಿ ಹಾಳು ಮಾಡಿರೋ ದೇವ್ರಿಗೆ ಗೊತ್ತು ಬಿಡ. ಹಂಗಾರ ಅಯ್ಯೋ ಅತ್ತೇರ, ಅದು ಹಂಗಲ್ರಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನೀವು ಯಾಕೆ ನನ್ನ ಮಾತು ಕೇಳವಲ್ರಿ? ನಿನ್ನ ಮಾತು ನಾನು ಕೇಳದ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಯಾವಕ್ಕೆ ನಿನ್ನ ಈ ಮನಿಗೆ ತಗೊಂಡ ಮೇಲೆ ಈ ಮನಿಗೆ ನಿನಗೊಂದು ಐಡೆಂಟಿಟಿ ಅಂತ ಸಿಕ್ಕಿದ್ದ. ಏನ ನನ್ನ ಮನಿಗೆ ಬಂದು ನನ್ನ ಜೀವನನ ಹಾಳು ಮಾಡಕ್ ನೋಡ್ತಿ?
ನಡಿ, ಈ ಮನ್ಯಾಗ ಒಂದು ಕ್ಷಣ ನೀನು ಇರ್ತಕ್ಕದ್ದಲ್ಲ ಏನು. ನಾ ಹೇಳ್ತಾ ಇದ್ದೀನಿ, ನೀನು ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಷ್ಟೇ ಅಷ್ಟೇ. ಅಯ್ಯೋ ರೀ ಹೇಳ್ರಿ, ಹಂಗಲ್ಲ ಅದು. ಏನ್ ಹಂಗಲ್ಲ? ಅಲ್ಲ, ಅಕ್ಕಿ ಗಂಡನೇ ನಮ್ಮಪ್ಪ ನಮ್ಮವ್ವನ್ನ ದೂರ ಮಾಡಕ್ ನೋಡಕತ್ತಿ, ನಾನ್ ನಿನ್ಗೆ ಹೆಲ್ಪ್ ಮಾಡ್ಬೇಕಾ? ನಾನ್ ನಿನ್ಗೆ ಎಲ್ಲದಕ್ಕೂ ನನ್ನ ಹೆಂಡತಿ ಮತ್ತು ಅಲ್ಲ ಅವ್ರ ಜೊತೆಗೆ ಜಗಳ ಮಾಡಿ ನಮ್ಮವ್ವ ಅಷ್ಟು ಬ್ಯಾಡ್ ಅಂದ್ರು ನೀನೇ ಬೇಕಂತ ಮದ್ವಿ ಮಾಡ್ಕೊಂಡಲ್ಲ ನಾನು. ಈಗ ನೀ ಮಾಡಾಕತ್ತಿರೋದೇನು? ಇನ್ ಏನ್ ಉಳಿಸಿದಿ ನೀನು ಅದನ್ನ ಹೇಳು. ಸ್ವಲ್ಪ ಎಲ್ಲಾರು ಸುಮ್ನಿರ್ತೀರ? ಮಾತಾಡೋಣ, ಏನು ಎತ್ತ ಕೇಳೋಣ. ನೋಡಮ್ಮ, ನೀನು ನಮ್ಮ ಅಪ್ಪಾಜಿ ಜೊತೆಗೆ ಅಫೇರ್ ಇಟ್ಕೊಂಡಿರೋದು ಯಾರು ಏನು ಎತ್ತ ಅಂತ ನಿಂಗೇನಾರ ಗೊತ್ತಾ? ಗೊತ್ತು ಗೊತ್ತು ಅನ್ನೋದಕ್ಕಿಂತ ಅವ್ರು ಬೇರೆ ಯಾರು ಅಲ್ಲ. ನಾನು ಇದ್ದಿದ್ದೆಲ್ಲ ಇದ್ದಂಗೆ ಹೇಳ್ತೀನಿ ನಿಮಗೆ, ನಾನು ಯಾವುದು ಸುಳ್ಳು ಹೇಳಲ್ಲ. ಅದು ಮಾಮರ. ಆಮೇಲೆ ನನಗೆ ಗೊತ್ತಾಗಿದ್ದು, ನಾನು ಮತ್ತು ಪಾರ್ವತಿ ಅಕ್ಕ ಇಬ್ರು ಹೋಗಿ ಮಾತಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅಯ್ಯೋ ದೇವ್ರೆ, ಅವ ಅಳ್ಬೇಡವ, ಅಳ್ಬೇಡ, ಸಮಾಧಾನ ಆಗಿರು ಒಂದ್ ಸ್ವಲ್ಪ. ಅವ ಯಾಕವ ಸಮಾಧಾನ ಆಗಿರು. ಅಯ್ಯೋ ದೇವ್ರೆ, ಅಲ್ಲ ಏನ್ ನಡೀತಾ ಐತಪ್ಪ ನನ್ನ ಜೀವನದಾಗ? ಅಲ್ಲ, ನನ್ನ ರೊಕ್ಕ ಕಸೆಪಟ್ಟು ನನ್ನ ಗಂಡ ಮದುವೆ ಮಾಡ್ಕೊಂಡ. ಅಯ್ಯೋ ದೇವ್ರೆ, ತನಗೆ ಮದುವೆ ಆಗಿದ್ ವಿಚಾರ ಮುಚ್ಚಿಟ್ಟು ಮದುವೆ ಮಾಡ್ಕೊಂಡ ಅಂದ್ರೆ ಈಗ ಅಕ್ಕಿ ಜೊತೆಗೆ ಅದನ ಈಗ ನನ್ನ ಗಂಡ? ಇಲ್ಲ ಇಲ್ಲಪ್ಪ, ಇಲ್ಲ, ಇದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಂಗಿಲ್ಲ. ಬೇಕಾದಾಗೋಲ್ತಕ್ಕ ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನಿರಂತಕ್ಕೆ ನಾನಲ್ಲ. ಏನು ಇದು ನನಗಾಗಲ್ಲ. ಮರ್ಯಾದಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇದೆಲ್ಲದನ್ನು ಬಿಟ್ಟು ಏನೋ ಇರ್ಬೇಕು. ಇಲ್ಲ, ನಾನು ಇದೇ ರೀತಿ ಮಾಡ್ತೇನೆ ಅಂದ್ರೆ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಅಪ್ಪನ ಕಡೆ ನೀವು ಮಾತಾಡ್ತೀರಾ, ಏನು ನಾನು ಮಾತಾಡಲೇ ನೋಡ್ರಿ. ಅಲ್ಲ ಇವ್ರು ಏನಿವ್ರು? ಇಲ್ಲ, ಇವತ್ತು ಬರಲಿ. ಯಾಕೆ ನನಗೆ ಹಿಂಗೆ ಅನ್ಯಾಯ ಮಾಡಿದ್ರು ಅಂತ ಕೇಳ್ತೀನಿ. ಅಲ್ಲ ತರುಣ, ಅವ್ರೊಂಥರ ಅನ್ಯಾಯ ಮಾಡಿದ್ರು. ಇಷ್ಟೆಲ್ಲ ವಿಚಾರ ಈಕಿಗೆ ಗೊತ್ತಾದ್ಮೇಲಾರ ನನಗೊಂದು ಮಾತು ಹೇಳ್ಬೇಕಿತ್ತ. ನಾನಿಕ್ಕಿನ್ನ ಎಷ್ಟೋ ಏನಪ್ಪ ಒಳ್ಳೆ ಹುಡುಗಿ ಅನ್ಕೊಂತಿದ್ದೆ, ಅದನ್ನ ಬಿಟ್ಟು ತಮ್ಮ ಅತ್ತಿ ಅನ್ನೋ ಒಂದ ಕಾರಣಕ್ಕೆ ಅತ್ತಿಗೆ ಸಪೋರ್ಟ್ ಮಾಡಕತ್ತಾಳ ಈಕೆ. ನನ್ನ ಗಂಡ ಹಂಗಾರ ಬಿಟ್ಕೊಟ್ಟು ಅವ್ರ ಅತ್ತಿ ಜೊತೆಗಿದ್ರು ಈಕಿ ಖುಷಿ ಆಕಿತ್ತಾನ. ಇಂತಕಿನ್ನ ನಮ್ಮ ಮನೆಯಾಗ ಇಟ್ಕೊಳಕ್ ನಾನು ತಯಾರಿಲ್ಲ. ಈಕಿ ನನ್ನ ಮನೆಯಾಗ ಇರಬಾರ್ದು. ತರುಣ ಇರಬಾರ್ದು. ಈಕಿ ಕಳ್ಸಿಕಿನ್ ಮನೆ ಬಿಟ್ಟು ಈಕಿ ಇರಬಾರ್ದು. ತರುಣ ಈಕಿ ಇರಬಾರ್ದು. ಅಯ್ಯೋ ಅಲ್ಲ, ನಾನೇನು ಮಾಡೀನಿ ಅತ್ತೀರ? ನಾನು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಗೊತ್ತಾದ್ರೆ ನಿಮಗೆ ಬೇಜಾರಾಕೈತಿ ಅಂತ ಸುಮ್ಮನಿದ್ದೆ ಅಷ್ಟೇ. ಏನೇ ಗೊತ್ತಾದ್ರೆ ಬೇಜಾರಾಕತಿ? ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾವು ವಾಪಸ್ ಪ್ರಶ್ನೆ ಮಾಡಕತ್ರ ಹೆಂಗೆಲ್ಲ ಆಟ ಆಡಿಬಿಟ್ಟಲ್ಲ ನೀನು? ಎಷ್ಟೆಲ್ಲ ಆಟ ಆಡಿಬಿಟ್ಟಿ? ಅದೆಲ್ಲ ಗೊತ್ತಿಲ್ದ ಮಾಡಿದ್ದ ನೀನು? ಎಲ್ಲ ಗೊತ್ತಿದ್ದೇ ಮಾಡಿದ್ದ. ನಿನಗೆ ಗೊತ್ತು ಯಾವುದನ್ನ ಹೆಂಗೆ ಮಾಡಿ ಏನು ಮಾಡ್ಬೇಕು ಅಂತೇಳಿ. ಇಡೀ ಮನಿ ಅಂದರೆ ನನ್ನ ಏನಾರ ಮಾಡಿ ಓಡಿಸಿ ಈ ಮನೆ ಒಳಗೆ ನಿಮ್ಮ ಅತ್ತಿ ಬಂದು ಕುಂತ್ರೆ ನಿನಗೆ ಅನುಕೂಲ ಆಕಿತ್ತಲ್ಲ. ಆಡಳಿತ ನಡ್ಸಕ್ಕೆ ಎಷ್ಟೇ ಆದರೂ ಅತ್ತೆ ಅಲ್ಲ. ಅದಕ್ಕೆ ನಾನು ಮೂಲ ಗುಂಪು ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ ನೀನು, ಹೌದಿಲ್ಲ? ಅದಕ್ಕೆ ನಾನು ಸುಮ್ಮನೆ ಇರ್ತೇನಂತ ಮಾಡಿಯಾ? ಅದಕ್ಕೆ ನಾನು ಬಿಡ್ತೇನಂತ ಅವಕಾಶ ಕೊಡ್ತೇನಂತ ಮಾಡಿಯಾ ನೀನು? ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಏನ ಮರ್ಯಾದೆಯಿಂದ ಹೇಳ್ತಾ ಇದ್ದಾನೆ. ನನಗದೆಲ್ಲ ಗೊತ್ತಿಲ್ಲ. ನೀನು ಈ ಮನ್ಯಾಗ ಇರಬಾರ್ದು. ನಡಿ ಹೊರಗೆ. ಇದ ಒಂದೇ ಅಲ್ಲ, ಏನ ಇನ್ನು ಮೇಲೆ ನಿನಗೆ ಈ ಮನ್ಯಾಗ ಜಾಗ ಇಲ್ಲ. ನನ್ನ ಮಗ ನಿನ್ನ ಮನ್ಯಾಗ ಇಟ್ಕೊಳ್ಳೋದಿಲ್ಲ. ಅಲ್ಲ ಅತ್ತೀರ, ನೀವು ಹಿಂಗಂದ್ರೆ ಹೆಂಗ? ನಾನು ಏನು ತಪ್ಪು ಮಾಡಿನತ್ತೀರ? ಮದುವೆ ಆಗಿದ್ದು ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿದ್ದು ಮಾವಾರ. ಇದಕ್ಕೆ ನಾನೇನು ಮಾಡಕ್ಕಾಕತ್ತೀರ? ಏನು ಮಾಡಕ್ಕಾಕತ್ತೆ ಅನ್ನಕ್ಕೆ ಬಾಯ್ ಬಿಡ್ಬೇಕಿತ್ತ. ಹೆಲ್ಪ್ ಯಾಕೆ ಮಾಡಿದ್ದೀನಿ ನೀನು? ಹೆಲ್ಪ್ ಯಾಕೆ ಮಾಡಿದ್ದೀನಿ ನೀನು? ನಾ ಸಾಯ್ತೇನೆ. ನಾ ಇರಲ್ಲಪ್ಪ. ನಾ ಇರಲ್ಲ. ನಾ ಸಾಗಿರಿ. ನೀನ್ ಯಾಕವ ಸಾಯ್ತಿ? ಸುಮ್ನಿರು, ನಿನ್ಗೇನಾಗಲ್ಲ, ನೀ ಸುಮ್ನಿರು. ನಡಿ ಹೊರಗ್ ನಡಿ. ಉಯ್ಯದೇರೆ, ಅಲ್ಲ ನಾನು ಎಲ್ಲಿ ಹೋಗ್ಲಿರಿ? ಅರುಣ, ಸ್ವಲ್ಪ ಸುಮ್ನಿರು. ಈಗ ಅಕ್ಕಿನ ಹೊರಗೆ ಕಳ್ಸಿದ್ರ ಏನ್ ಮಾಡ್ಬೇಕಂತ ಮಾಡಿ ನೀನು? ಈಗ ಏನ್ ಆಕಿನ್ ಬಿಟ್ಟೇ ಬಿಡ್ತೀಯ? ನಮ್ಮವ್ವ ತಾನಾಗೆ ಕ್ಷಮಿಸಿ ಆಕಿನ ಮನಿ ಒಳಗೆ ಬಿಟ್ಕೊಂತೇನೆ ಅಂತ ಹೇಳಿ ಬಿಟ್ಕೊಳ್ಳೋವರೆಗೂ ನಾನು ಆಕಿನ ಕ್ಷಮಿಸಲ್ಲ. ಏನು ಅದ್ ನನ್ನ ಮನ್ಸಿಗೆ ನಮ್ಮವ್ವಗೆ ಇಷ್ಟು ತ್ರಾಸ ಕೊಟ್ಲಿಕ್ಕೆ. ಈಕಿ ನಮ್ಮವ್ವ ಬೇಡ ಅಂದ್ರೆ ಈಕಿನ ಬೇಕಂತ ಮದುವೆ ಮಾಡ್ಕೊಂಡೆ ಅಣ್ಣ ನಾನು. ಈಕೆಲ್ಕ ಏನ್ ಪ್ರತಿಫಲ ಕೊಟ್ಲಿಕ್ಕೆ? ನಮ್ಮವ್ವ ನಮ್ಮಪ್ಪನ ದೂರ ಮಾಡಕ್ ನೋಡಿದ್ಲಿಕ್ಕೆ ನಾ ಸುಮ್ನಿರ್ಬೇಕಾ ಅಣ್ಣ? ಇದು ನನ್ನ ಆಕಿ ವಿಷಯ, ನೀ ತಲೆ ಹಾಕ್ಬೇಡ. ನನಗೆ ನಿನ್ ಮೇಲೆ ಬಹಳ ರೆಸ್ಪೆಕ್ಟ್ ಐತಿ. ಏನು ದಯವಿಟ್ಟು ಬೇರೆ ಏನೇ ನೀನ್ ನನ್ನೊಂದು ಹೊಟ್ಟ ಹೊಡೆದ್ರು ನಾ ಹೊಡೆಸ್ಕೊಂತೀನಿ. ಆದ್ರೆ ಈ ವಿಷಯಕ್ಕೆ ನೀ ತಲೆ ಹಾಕ್ಬೇಡಣ. ಏನ ಈಕಿ ಮಾಡಿದ್ದು ನನ್ನ ಇದ್ರಿಗಾರ ಹೇಳ್ಬೋದಿತ್ತು ಅಲ್ಲಿಕಿ ಒಂದ್ ಮಾತು ಹಿಂಗಿಂಗ್ ಐತಿ ಅಂತ. ನಾನು ಏನಾದ್ರೂ ಒಂದು ತೀರ್ಮಾನ ಮಾಡ್ತಿದ್ದೆ, ಇಲ್ಲ ನಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದೆ, ಬಗೆಹರಿಸ್ತಿದ್ದೆ. ನನ್ನ ಹತ್ರನೇ ಹೇಳಾರ್ದು ಮುಚ್ಚಿಟ್ಬಿಟ್ಲಲ್ಲಿಕ್ಕೆ.
ಯಾಕೆ ಮುಚ್ಚಿಟ್ಲಿಕ್ಕೆ? ಈಕಿಗೆ ತಲೆಯಾಗಿರೋದು ಅದೇ, ನಮ್ಮಪ್ಪ ನಮ್ಮ ಅವ್ನ್ ದೂರ ಮಾಡ್ಬೇಕು, ಅವ್ರ ಅತ್ತಿ ತಂದಿ ಮನ್ಯಾಗ ಇಟ್ಕೋಬೇಕು, ಇಲ್ಲ ನಮ್ಮ ಅಪ್ಪ ಹೋಗಿ ಅಲ್ಲಿರ್ಬೇಕು, ಒಟ್ನಾಗ ಈ ಸಂಸಾರ ಹಾಳಾಗ್ಬೇಕು, ನನ್ ಗಂಡ ನನ್ನ ಮನಿ ನಾವ್ ನಡಿಬೇಕು, ಏನೋ ಒಟ್ನಾಗ ಮೆಂಟಾಲಿಟಿ ಬೇರೆ ಇತ್ತು. ಅದಕ್ಕೆ ಹಿಂಗ್ ಮಾಡ್ಯಾಳಿಕಿ. ಇಲ್ಲ, ಈಕಿ ಈ ಮನ್ಯಾಗ ಇರ್ಬಾರ್ದು, ನಡಿ ಹೊರಗೆ. ರೀ ಒಂದ್ ನಿಮಿಷ ನನ್ನ ಮಾತು ಕೇಳ್ರಿ, ಅದು ಹಂಗಲ್ಲ ನೋಡಿ ಹೊರಗೊಂದೆ. ರೀ ಪ್ಲೀಸ್ ರೀ, ಒಂದ್ ನಿಮಿಷ ನನ್ನ ಮಾತು ಕೇಳ್ರಿ, ಒಂದೇ ಒಂದ್ ನಿಮಿಷ ರೀ. ನೋಡ್ ಲಕ್ಷ್ಮಿ, ನಾ ಹೇಳ್ತಾ ಇದೀನಿ, ನಡಿ ಹೊರಗೆ ಹೋಗು.